ಕೂಡ ಅವ್ರಿಗೆ ಚೀಮಾರಿ ಹಾಕಬೇಕಾಗುತ್ತೆ. ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ ಸರ್ ಅಧಿಕಾರಿಗಳು ಸಹ ಆರೋಪ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಅಂದ್ರೆ ಅವ್ರಿಗೆ ಮಾನನಷ್ಟ ಮೊಕದ್ದಮೆ ಹೂಡಬಹುದಾಗಿತ್ತು, ಅಕಸ್ಮಾತ್ ಅವ್ರದ್ದು ತಪ್ಪಿಲ್ಲ ಅಂದಿದ್ರೆ, ಅಥವಾ ಇದಕ್ಕೆ ನ್ಯಾಯಾಲಯದ ಮೊರೆ ಹೋಗಬಹುದಾಗಿತ್ತು. ಆದ್ರೆ ಈ ತರದ ಪತ್ರ ಬರೆದಿ ಅದನ್ನ ಆ ರೀತಿ ಪದ ಬಳಕೆ ಮಾಡಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗರಿಬಿಟ್ಟಿರುವಂಥದ್ದು ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡುತ್ತೆ ಸರ್? ಅಲ್ಲ, ಇದು ಏನಾಗುತ್ತೆ ಅಂದರೆ ನೋಡಿ, ಇಂಥವ್ರಿಗೇ ಆ ರೀತಿ ಪದ ಬಳಕೆ ಮಾಡಿದರೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ. ಈಗ ಸಾರ್ವಜನಿಕರಿಗೆ, ಯಾಕೆಂದರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರಿಗೂ ತುಂಬ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ. ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೋ ಹೇಳ್ತಾರಲ್ಲ, ಸಂಸ್ಕಾರ ಇಲ್ಲದ್ದು ಇದು. ಈ ನಾಲ್ಗೆಗೆ ಸಂಸ್ಕಾರನೇ ಇಲ್ಲ, ಸಂಸ್ಕೃತಿನೂ ಇಲ್ಲ. ಸೊ ಇದು ಉಗ್ರವಾಗಿ, ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ, ಇಡೀ ಈ ವ್ಯವಸ್ಥೆಗೆ ಈ ವ್ಯವಸ್ಥೆ ಏನು ಅಂತ ತೋರಿಸುತ್ತಿದ್ದು. ಈ ವ್ಯವಸ್ಥೆ ಎಷ್ಟು ಕೆಟ್ಟದೋಗಿದೆ. ಅದಕ್ಕೆ ನಾವು ಹೇಳ್ತೀವಿ, ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ. ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡೆಮ್ ಮಾಡಬೇಕಿದು. ಇದು ಪ್ರತಿಯೊಬ್ಬರು ಇದು ಅನಾಗರಿಕ. ಅದಕ್ಕೆ ಹೇಳ್ತೀವಿ ನೋಡಿ, ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗುತ್ತೆ. ಪದವಿಗಳಿರ್ಬೋದು, ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು. ಇಂಥ ಕಲ್ಚರು, ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ. ಸರ್, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಅಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ ಸರ್. ಅಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಮೇಲೆ ಈ ರೀತಿ ಒಂದು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಸರ್. ಇವರಿಂದ ಯಾರಾದರೂ ಇದ್ದಾರಾ ಏನು ಸರ್? ಅದೇ ಸ್ವತಃ ಸರ್ಕಾರನೇ ಹಿಂದೆ ಇದೆ ಅಂತ ಹೇಳಿ ಹೇಳುವಂಥದ್ದು ಸರ್. ಅಲ್ಲ, ಅದನ್ನು ಕುಮಾರಸ್ವಾಮಿಯವರು ಉಲ್ಲೇಖ ಮಾಡಿದ್ದಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಇಷ್ಟು ಕೆಟ್ಟ ಪದಗಳನ್ನು ಇದು ಯಾರಾದರೂ ಡ್ರಾಫ್ಟ್ ಮಾಡಿದಾರಾ, ಅದು ತನಿಖೆನಲ್ಲೇ ಗೊತ್ತಾಗಬೇಕು ಅನಿಸುತ್ತೆ. ಡೆಫಿನೆಟಾಗಿ ಇದು ಕ್ಯಾಡರ್ ರೂಲ್ಸಲ್ಲೆಲ್ಲ ಬರುತ್ತಿದ್ದು. ಬಟ್ ಡೆಫಿನೆಟ್ಲಿ ಪಾರ್ಲಿಮೆಂಟಲ್ಲಿ ಇವ್ರನ್ನ ಕರೆದು ಚೀಮಾರಿ ಹಾಕೋದಂತೂ ಹಾಕಲೇಬೇಕಾಗುತ್ತೆ. ಯಾಕೆಂದರೆ ಇದು ಬೇರೆಯವ್ರಿಗೆ ಒಂದು ಪಾಠ ಆಗಬೇಕಾಗುತ್ತೆ. ಸರ್, ಈಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಸಿದ್ದರಾಮಯ್ಯನವರ ಪತ್ನಿ ಮೂಡಾಗೆ ಪತ್ರ ಬರೆದಿರುವಂಥದ್ದು, 14 ಸೈಟ್ನ ವಾಪಸ್ ಕೊಟ್ಬಿಡ್ತೀನಿ ಅಂತೇಳಿ. ಅಂದರೆ ಇದು ತನಿಖೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡುವಂಥದ್ದು ಸರ್. ಅದು ನೋಡೋಣ, ಈಗ ತನಿಖೆ ಪ್ರಾರಂಭ ಆಗಿದೆ. ಸೊ ಈಗ ತನಿಖೆ ಸಾಗಿದೆ. ಈಗ ತಾನೇ ನಿನ್ನೆ ದಿನ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಅದು ಯಾವ್ಯಾವ ರೀತಿ ಅದು ತನಿಖೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನೋಡಬೇಕು. ಸರ್, ಈಗ ರಾಮನಗರ ಜಿಲ್ಲೆಯಲ್ಲಿ ಸರ್ JJM ಮಿಷನ್, ಸೆಂಟ್ರಲ್ ಗೌರ್ಮೆಂಟ್ ಮಿಷನ್ ಅಟ್ಟರ್ ಫ್ಲಾಪ್ ಆಗಿದೆ ಸರ್. ಈಗ ನೀವು ಮೊನ್ನೆ ದಿಶಾ ಮೀಟಿಂಗ್ ಮಾಡೋದಲ್ಲೂ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ, ಏನಾಗಿದೆ ರಿಪೋರ್ಟ್ ಬೇಕು ಅಂತ. ನಿಮ್ಮ ಕೈಯಲ್ಲಿ ರಿಪೋರ್ಟ್ ಏನಾದರೂ ಬಂದಿದೆಯಾ ಸರ್? ಅದು ನೀವು ಯಾರು ಇನ್ಸ್ಪೆಕ್ಷನ್ ಏನಾದರೂ ಮಾಡಿದ್ದೀರಾ? ಇಲ್ಲ, ನೆಕ್ಸ್ಟ್ ವೀಕು ಈ ಹಬ್ಬ ಕಳೆದ್ಮೇಲೆ ಮಾಡೋಣ ಅಂತಿದ್ದೀನಿ ನಾನು. ಬಟ್ ಕೆರೆಗಳು ಇನ್ಸ್ಪೆಕ್ಟ್ ಮಾಡಿದ್ದೀನಿ ನಾನು ಕೆಲವು. ಇಲ್ಲಿ ನಮ್ಮ ಹಾರೋಳ್ಳಿ ಕೆರೆ ಇನ್ಸ್ಪೆಕ್ಟ್ ಮಾಡಿದ್ವಿ. ಇನ್ನೊಂದು ರಾಚನ ಘಟ್ಟನೋ ಅಥವಾ ಹಳ್ಳ, ರಾಚನ ಹಳ್ಳ, ರಾವತ್ನಳ್ಳ ದೊಡ್ಡ ಕೆರೆ ಅಂತಾರೆ ಅದು. ಸೊ ಏಕೆಂದರೆ ಈಗ ನಮ್ಮ ಪ್ರಯಾರಿಟಿ ಇರೋದೇ ಸುಮಾರು ಕೆರೆಗಳನ್ನ ನಾವು ತುಂಬಿಸ್ಬೇಕು, ಅದನ್ನು ರಿಜನವೇಟ್ ಮಾಡಬೇಕು. ಸೊ ಅದಕ್ಕೆ ಕೆಲವೆಲ್ಲ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಹಣ ತಗೊಂಡು ಹೇಗೆ ಮಾಡೋಕ್ಕೆ. ಯಾಕೆಂದರೆ ಬಹಳ ಮುಖ್ಯವಾದದ್ದು ಕೆರೆಗೆ ನೀರು ತುಂಬಿಸ್ಬೇಕು. ಯಾಕೆಂದರೆ ಎಷ್ಟೋ ಸರಿ ಮಳೆ ಆದರೂ ಕೆರೆಗೆ ನೀರು ಹೋಗ್ತಾ ಇಲ್ಲ. ಇನ್ನು ಎರಡನೇದು ರೋಡ್ಗಳು, ಕೆಲವು ರೋಡ್ ಅವತ್ತು ಹೇಳಿದೆ, ರೋಡ್ ಬಗ್ಗೆ STRR ಬಗ್ಗೆ ಹೇಳಿದೆ. ಮೊನ್ನೆ ತಾವೆಲ್ಲ ಚನ್ನಪಟ್ಟಣದ್ದು ಇದು ನಮ್ಮ ರೈಲ್ವೆ ಇದಕ್ಕೆ ಬಂದಿದ್ವಿ. ಒಡೆಯರ್ ಎಕ್ಸ್ಪ್ರೆಸ್ ಬಗ್ಗೆ ಈಗ ಆಲ್ರೆಡಿ ರಾಮನಗರದಲ್ಲಿ ಒಡೆಯರ್ ಎಕ್ಸ್ಪ್ರೆಸ್ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ದೀನಿ. ಬಹುಶಃ ಇನ್ನೊಂದು ವಾರದಲ್ಲಿ ಅದಕ್ಕೆ ಆದೇಶ ಬರ್ಬೋದು ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಈ ಟ್ರೈನ್ 1 ನಿಮಿಷ 2 ನಿಮಿಷ ನಿಲ್ಲಿಸ್ಬೇಕಾದ್ರೂ ಅದರ ಎಫೆಕ್ಟ್ ಸ್ಟಡಿ ಮಾಡಬೇಕಂತವರು. ಸೊ ಅದರ್ವೈಸು ಈಗೆಲ್ಲ ಸೂಪರ್ ಫಾಸ್ಟ್ ಓಡಾಡ್ತಾ ಇದ್ದಾವಲ್ಲ, ಆಲ್ಮೋಸ್ಟು ಈಗ ನಮ್ಮ ಮೈಸೂರು ಬೆಂಗಳೂರು ಹೈವೇನಲ್ಲಿ 46 ಟ್ರೈನ್ ಹೋಗುತ್ತಂತೆ. 46 ಟ್ರೈನ್ ಹೋಗುತ್ತಂತೆ. ಸರ್, ಕಳೆದ ವರ್ಷ ಬರ ಇತ್ತು, NDRFಗೆ ರೆಫರೆನ್ಸ್ ಆಗಿತ್ತು. ಮಾವು ಮತ್ತು ತೆಂಗುಗೂ 90 ಕೋಟಿ ಬರ ಪರಿಹಾರ ಕೊಡಬೇಕು, ಜಿಲ್ಲೆಗೆ ಇನ್ನೂ ಬಂದಿಲ್ಲ ಸರ್. ಇಲ್ಲ, ನಾನು ಮೊನ್ನೆ ಇಲ್ಲಿ ತೆಂಗು ಇದ್ರದ್ದು ಒಂದು ವರ್ಲ್ಡ್ ತೆಂಗು ಡೇ ಆಯ್ತಲ್ಲ, ಅವತ್ತು ಇಲ್ಲಿ ರಾಮನಾಥ್ ಠಾಕೂರ್ ಬಂದಿದ್ರಲ್ಲ. ಸೊ ಅವ್ರಿಗೆ ನಾನೇ ಪತ್ರ ಕೊಟ್ಟಿದ್ದೀನಿ. ಅದು 57 ಕೋಟಿ
ಯಾವುದು ಮಾವಿಗೆ ಪರಿಹಾರ ಕೊಡಬೇಕು, 30 ಕೋಟಿ ತೆಂಗಿಗೆ ಪರಿಹಾರ ಕೊಡಬೇಕು. ಇದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಕೃಷಿ ಮಂತ್ರಿ, ಈಸ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಅವ್ರಿಗೂ ಪತ್ರ ಬರೆದಿದ್ದೇನೆ. ನಾನು ದೆಹಲಿಗೆ ಹೋದಾಗ ಅದನ್ನ ಪರ್ಸು ಮಾಡ್ತೇನೆ. ಸೊ ನಮ್ಮ ರಾಮನಗರ ಜಿಲ್ಲೆಗೇ ಮಾವಿನ ಬೆಳೆಗಾರರಿಗೆ 50 ಕೋಟಿ ಪರಿಹಾರ ಬೇಕು, ಇನ್ನು 35 ಕೋಟಿ ಇವ್ರಿಗೆ ಬೇಕು. ಯಾರಿಗೆ? ತೆಂಗು ಬೆಳೆಗಾರ. ಅದು ನಾನು ಆಲ್ರೆಡಿ ಬರೆದಿದ್ದೀನಿ. ಮೊನ್ನೆನೂ ಕೂಡ ನಾನು ಲೇಟಾಗಿ ಬಂದೆ, ಅದರೊಂದು ಕಾಪಿ ತಂದಿದ್ದೆ, ಕೊಟ್ಟೆ ಅವ್ರಿಗೆ. ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ, ಕುಡಿಯೋ ನೀರಿಂದು, ರೋಡ್ದು, ಇನ್ನು ಕೆಲವು ಅವ್ರದ್ದು ಆಸ್ತಿಗಳದ್ದು ಸಮಸ್ಯೆ ಇರುತ್ತೆ. ಕೆಲವು ಬೋರ್ವೆಲ್ ಆಗಿಲ್ಲ, ನಮ್ಮ ಕಡೆ ಬೋರ್ವೆಲ್ ಆಗಿಲ್ಲ ಅದು ಹೇಳ್ತಾರೆ. ಇನ್ನು ಕೆಲವರು ಸಮುದಾಯ ಭವನ ಬೇಕು, ನಮ್ಮೂರಿಗೆ ಸಮುದಾಯ ಭವನಗಳು ಅದು ಬೇಕು ಅಂತ ಸಮುದಾಯ ಭವನ. ಇನ್ನು ಕೆಲವು ಶಾಲೆಗಳು ಇದು ಕಾಂಪೌಂಡ್ಗಳು ಶಿಥಿಲವಾಗಿದೆ, ಕಾಂಪೌಂಡೇ ಇಲ್ಲ, ಅಥವಾ ಇನ್ನು ಕೆಲವು ಶಾಲೆಗಳು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇನ್ನು ಜಾಸ್ತಿ ಹೇಳೋದು ಅಂದರೆ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ ಅಂತ, ಸುಮಾರು ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳಿಲ್ಲ. ಆಮೇಲೆ ಕೆಲವು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಸೊ ಅದ್ರ ಕೊರತೆ ತುಂಬ ಜಾಸ್ತಿ ಹೇಳ್ತಾರೆ. ಆಮೇಲೆ ಇನ್ನು ಕೆಲವು ಕೆರೆ ದುರಸ್ತಿ ಆಗಬೇಕು, ಕೆರೆ ದುರಸ್ತಿ ಅದಾಗಿಲ್ಲ, ಜಾಸ್ತಿ ಇದೇನೆ. ಒಂದು ರೋಡು, ಇನ್ನೊಂದು ಕುಡಿಯೋ ನೀರು, ಇನ್ನೊಂದು ಶಾಲೆಗಳದು, ಇನ್ನೊಂದು ವೈದ್ಯರುಗಳು ಮತ್ತು ಶಿಕ್ಷಕರ ಕೊರತೆ, ಇದು ಜಾಸ್ತಿ ಹೇಳ್ತಾರೆ. ಇನ್ನು ಕೆಲವು ಸಮುದಾಯ ಭವನ ಬೇಕು, ಅದ್ರ ಬಗ್ಗೆ ಜಾಸ್ತಿ ಈ ರೀತಿ ಹೇಳ್ತಾರೆ. ಇನ್ನು ಕೆಲವು ಅವರ ವೈಯಕ್ತಿಕವಾದಂಥ ಸಮಸ್ಯೆಗಳು ಇರುತ್ತೆ. ಆಮೇಲೆ ಜಾಸ್ತಿ ನಮ್ಮ ಜಮೀನಿಗೆ ದಾರಿ ಬಿಡ್ತಾಯಿಲ್ಲ, ರೋಡ್ ಬಿಡ್ತಾಯಿಲ್ಲ, ಆ ಥರದ ಸಮಸ್ಯೆಗಳು ಜಾಸ್ತಿ. ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದೀವಿ ನಾಯಕರು. ಬಿಜೆಪಿ ಅವರ ಪದಬಳಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಲ್ಲ, ಯಾವುದೇ ವ್ಯಕ್ತಿ ಆಗಲಿ, ಅದರಲ್ಲೂ ಕೂಡ ಅವರ ಪದ ಬಳಕೆ ನಿಜವಾಗ್ಲೂ ಖಂಡನೀಯ ಅಂತಲೇ ಹೇಳಬೇಕಾಗತ್ತೆ. ಅನ್ಕಲ್ಚರ್ಡ್ ಆ್ಯಂಡ್ ಅನ್ಸಿವಿಲೈಸ್ಡ್. ಯಾಕೆಂದರೆ ಇವಾಗ ಅವರು ಆ ಉಲ್ಲೇಖ ಯಾವುದು ಬರ್ನಾಡ್ದು ಹೇಳ್ತಾರಲ್ಲ, ಅಲ್ಲೇನು ಹೇಳ್ತಾರೆ, ಇಂಗ್ಲೀಷಲ್ಲೇ ಲೆಟ್ರಲ್ಲಿ ಏನು ಹೇಳ್ತಾರೆ, ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ. ಕುಮಾರಸ್ವಾಮಿಯವರು ಅಕ್ಯೂಸ್ಡ್ ಅಂತ ಹೇಳ್ತಾರೆ. ಬಟ್ ಆ ಪದ ಬಳಕೆ ಯಾರಿಗೆ ಟ್ಯಾಗ್ ಮಾಡಿದ್ದಾರೆ? ಅಕ್ಯೂಸ್ಡ್ಗೆ ಮಾಡಿದ್ದಾರೆ. ಸೊ ಅದರ ಅರ್ಥ ಅವ್ರಿಗೆ ಮಾಡಿರೋದು. ಸೊ ನೇರವಾಗಿ ಅವ್ರಿಗೆ ಟ್ಯಾಗ್ ಆಗಿದೆ ಅದು. ಈಗ ಮೊದಲನೇ ಪ್ಯಾರಾದಲ್ಲಿ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಆಗಿರ್ಬೋದು, ಆಯಿತು, ದೊಡ್ಡ ಸ್ಥಾನದಲ್ಲಿರ್ಬೋದು, ಆದರೆ ಅವರು ಆರೋಪಿ. ಸೊ ಆರೋಪಿ ಅಂದ್ಬಿಟ್ಟು ಅದಕ್ಕೋಸ್ಕರ ನೀವೆಲ್ಲ ನಿರ್ಭೀತರಾಗಿ ಅದು ಇದು ಇರಬೇಕು ಅಂತ ಹೇಳಿದ್ದಾರೆ. ಎರಡನೇ ಪ್ಯಾರದಲ್ಲಿ ಏನಾಗುತ್ತೆ, ಇಂಥ ಆರೋಪಿಗಳ ಜೊತೆ ನಾವು ಸಂಘರ್ಷಕ್ಕೆ ಇಳಿದಂಥ ಸಂದರ್ಭದಲ್ಲಿ ಇಟ್ ಈಸ್ ಲೈಕ್ ಇದು ಅದೇ ಆ ಪ್ರಾಣಿ ಜೊತೆ ನಾವು ಇದು ಮಾಡ್ದಂಗೆ ಅದರಿಂದ ಅದಕ್ಕೂ ಕೊಳಕಾಗುತ್ತೆ, ಇದಕ್ಕೂ ಕೊಳಕಾಗುತ್ತೆ. ಸೊ ಇದನ್ನು ಕೇವಲ ಬರ್ನಾಡ್ ಶಾ ಕೋಟ್ ಮಾಡಿರೋದು ಆ ಕಂಟೆಕ್ಸ್ಟಲ್ಲಿ ಅಲ್ಲಿಗೆ ಟ್ಯಾಗ್ ಆಗಿದೆ ಅವ್ರಿಗೆ. ಸೊ ಅಲ್ಲಿಗೆ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಇದು ಇಂಥ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ. ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗತ್ತೆ. ಕ್ಯಾಡರ್ ಆ್ಯಂಡ್ ಯಾವುದು ಒಂದು ಕೋಡ್ ಆಫ್ ಕಂಡಕ್ಟ್ ಸಿವಿಲ್ ರೂಲ್ಸ್ ಇದೆ. ಕುಮಾರಸ್ವಾಮಿಯವರು ಒಂದು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಚೀಮಾರಿ ಹಾಕಬೇಕಾಗುತ್ತೆ. ಯಾಕೆಂದರೆ ಪ್ರಿವಿಲೇಜ್ ಮೋಷನ್ ಮೂವ್ ಮಾಡಿ ಸರ್, ಅಧಿಕಾರಿಗಳು ಸಹ ಆರೋಪ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಅಂದ್ರೆ ಅವ್ರಿಗೆ ಮಾನನಷ್ಟ ಮೊಕದ್ದಮೆ ಹೂಡಬಹುದಾಗಿತ್ತು. ಅಕಸ್ಮಾತ್ ಅವ್ರದ್ದು ತಪ್ಪಿಲ್ಲ ಅಂದಿದ್ರೆ ಅಥವಾ ಇದಕ್ಕೆ ನ್ಯಾಯಾಲಯದ ಮೊರೆ ಹೋಗಬಹುದಾಗಿತ್ತು. ಆದ್ರೆ ಈ ತರದ ಪತ್ರ ಬರೆದಿ ಅದನ್ನ ಆ ರೀತಿ ಪದ ಬಳಕೆ ಮಾಡಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗರಿಬಿಟ್ಟಿರುವಂಥದ್ದು ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡುತ್ತೆ ಸರ್? ಅಲ್ಲ, ಇದು ಏನಾಗುತ್ತೆ ಅಂದರೆ ನೋಡಿ, ಇಂಥವ್ರಿಗೇ ಆ ರೀತಿ ಪದ ಬಳಕೆ ಮಾಡಿದರೆ ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾ ಇರ್ಬೋದು ಗೊತ್ತಾಗುತ್ತೆ. ಈಗ ಸಾರ್ವಜನಿಕರಿಗೆ, ಏಕೆಂದರೆ ಆ ಇಲಾಖೆಯಲ್ಲಿ ಸಾರ್ವಜನಿಕರು ಜಾಸ್ತಿ ನೇರ ಸಂಪರ್ಕ ಇರುತ್ತೆ. ಸೊ ಇಂಥ ಇದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಈ ಭಾಷೆ ಉಪಯೋಗಿಸೋದಾದರೆ ಇನ್ನು ಅಂದರೆ ಇದು ಅದೇನೋ ಹೇಳ್ತಾರಲ್ಲ, ಸಂಸ್ಕಾರ ಇಲ್ಲದ್ದು ಇದು. ಈ ನಾಲ್ಗೆಗೆ ಸಂಸ್ಕಾರನೇ ಇಲ್ಲ, ಸಂಸ್ಕೃತಿನೂ ಇಲ್ಲ. ಸೊ ಇದು ಉಗ್ರವಾಗಿ, ಇದು ಕೇವಲ ಕುಮಾರಸ್ವಾಮಿಯವರ ವಿಚಾರ ಮಾತ್ರ ಅಲ್ಲ, ಇಡೀ ಈ ವ್ಯವಸ್ಥೆಗೆ ಈ ವ್ಯವಸ್ಥೆ ಏನು ಅಂತ ತೋರಿಸುತ್ತಿದ್ದು. ಈ ವ್ಯವಸ್ಥೆ
ಎಷ್ಟು ಕೆಟ್ಟದೋಗಿದೆ. ಅದಕ್ಕೆ ನಾವು ಹೇಳ್ತೀವಿ, ಈಗ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆಗುತ್ತಲ್ಲ ಅದು ಮಾಯೋದಿಲ್ಲ. ಇದು ನಿಜವಾಗ್ಲೂ ಇದನ್ನು ನಾವು ಯಾವುದು ಕಂಡಮ್ ಮಾಡಬೇಕಿದು. ಇದು ಪ್ರತಿಯೊಬ್ಬರು ಇದು ಅನಾಗರಿಕ. ಅದಕ್ಕೆ ಹೇಳ್ತೀವಿ ನೋಡಿ, ಇಂಥ ನಡವಳಿಕೆ ಇದ್ದರೆ ಅವ್ರನ್ನ ಅನಕ್ಷರಸ್ಥರು ಅನ್ಬೇಕಾಗುತ್ತೆ. ಪದವಿಗಳಿರ್ಬೋದು, ಅವ್ರ ಹತ್ರ ಪ್ರಶಸ್ತಿಗಳು ಬಂದಿರ್ಬೋದು. ಇಂಥ ಕಲ್ಚರು, ಇಂಥ ಸಂಸ್ಕೃತಿ ಇದ್ದರೆ ಅವರು ಪದವೀಧರರಾದರೂ ಕೂಡ ಅವರನ್ನು ಅನಕ್ಷರಸ್ಥರು ಅಂತ ಹೇಳಬೇಕಾಗುತ್ತೆ.